ನಮಸ್ಕಾರ ಗೆಳೆಯರೆ. ಸೊ ನೋಡಿ, ದುಡ್ಡಿನ ಬಗ್ಗೆ ಬಹಳ ಸ್ಟಿಗ್ಮಾ, ಮೂಢನಂಬಿಕೆಗಳು ಇದೆ, ತಪ್ಪು ಕಲ್ಪನೆಗಳಿದೆ ಅತಿ ಹೆಚ್ಚು. ಎಲ್ಲ ಸೆಕ್ಸ್ಗಿಂತ ಹೆಚ್ಚು. ನೀವು ಸೆಕ್ಸ್ ಬಗ್ಗೆ ನಿಮ್ಮ ಮಕ್ಕಳ ಜೊತೆ ಆರಾಮಾಗಿ ಮಾತಾಡಬೇಕು. ದುಡ್ಡಿನ ಬಗ್ಗೆ ಮಾತಾಡಕ್ ಬಂದಾಗ ನೀವೇ ವಿಚಿತ್ರ ಮಾಡಕ್ ಶುರು ಮಾಡ್ತೀರಿ. ಸೊ ಎಲ್ಲರದ್ದು ಟ್ರೈನಿಂಗ್ ಏನಿದೆ, ಕಂಡೀಷನಿಂಗ್, ಪ್ರೋಗ್ರಾಮಿಂಗ್, ಸಂಸ್ಕಾರ ಏನಿದೆ ಅಂದ್ರೆ ತನ್ನಲ್ಲಿರುವ ದುಡ್ಡು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಮತ್ತು ಬೇರೆಯವರ ಹತ್ರ ಇರುವ ದುಡ್ಡು ಪಡ್ಕೋಬೇಕು, ಬಳಸಿಕೊಳ್ಳಬೇಕು. ಇದು ಎಲ್ಲ ಟ್ರೈನಿಂಗ್ ಇದೆ. ನಂದು, ನಿಮ್ದು, ಎಲ್ಲರದ್ದು. ನನಗೆ ಯಾವ ಭ್ರಮೆ ಇಲ್ಲ, ನಂದು ಅದೇ ಟ್ರೈನಿಂಗ್ ಇದೆ. ಆದರೆ ಇದರಲ್ಲಿ ನಾವು ಕಳ್ಕೊಳ್ಳೋದು ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ, ಇದೆಲ್ಲ ನನಗೆ ಗೊತ್ತಾಯ್ತು, ಅರ್ಥ ಆಯ್ತು, ಎಕ್ಸ್ಪೀರಿಯನ್ಸ್ ಆಯ್ತು, ಅನುಭವ ಆಯ್ತು. ಸೊ ನಾನೇನ್ ಮಾಡಿದೆ, ದುಡ್ಡಿನ ಸಲುವಾಗಿ ಒಂದು ನಿಯಮ ಮಾಡಿಕೊಂಡೆ. ಯಾವುದೇ ಕಾರಣಕ್ಕೂ ದುಡ್ಡಿನ ಸಲುವಾಗಿ ನನ್ನ ಆರೋಗ್ಯ ಕೆಡಿಸ್ಕೊಳ್ಳಬಾರ್ದು. ಅದು ಶಾರೀರಿಕ ಆರೋಗ್ಯವಿರಬಹುದು, ಮಾನಸಿಕ ಆರೋಗ್ಯವಿರಬಹುದು. ಎರಡನೇ ನಿಯಮ, ಕಾನೂನದ ವಿರುದ್ಧ ಹೋಗಿ ದುಡ್ಡು ಮಾಡಬಾರದು. ಸೊ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೇನೆ, ಯಾವ್ದ್ಯಾವ್ದು ಫೈಲಿಂಗ್ ಇದೆ ಎಲ್ಲ ಮಾಡ್ತೇನೆ. ಸೊ ಈ ಎರಡು ನಿಯಮಗಳು ಪಾಲನೆ ಶುರು ಮಾಡಿದಾಗಿಂದ ನನಗೆ ದುಡ್ಡಿನ ಸಮಸ್ಯೆನೇ ಇಲ್ಲ. ಸಾಲ ನಾನು ಕೊಡೋದಿಲ್ಲ, ತಗೊಳ್ಳೋದಿಲ್ಲ. ಮತ್ತೆ ನಾನು, ಬಹಳ ಜನ ತಪ್ಪು ಕಲ್ಪನೆ ಮಾಡ್ತಾರೆ, ಇವರು ದುಡ್ಡು ಗಳಿಸೋದಿಲ್ಲ, ಸರಳವಾಗಿರ್ತಾರೆ, ಕಡಿಮೆ ದುಡ್ಡಲ್ಲಿ ಇರ್ತಾರೆ. ಇಲ್ಲ, ಆ ಥರ ಏನು ಮಾಡಿಲ್ಲ ನಾನು. ದುಡ್ಡಿಗೆ ನಾನು ಲಿಮಿಟ್ಸ್ ಹಾಕೇ ಇಲ್ಲ. ನಾನು ದುಡ್ಡು ಜಾಸ್ತಿ ಗಳಿಸ್ಬೋದು, ಕಮ್ಮಿ ಗಳಿಸ್ಬೋದು, ಕೆಲವೊಂದ್ಸರಿ ಬಹಳ ಜೀರೋ ಗಳಿಸ್ಬೋದು. ಆದ್ರೆ ನೆಮ್ಮದಿ ಕಳೆದುಕೊಂಡು, ಆರೋಗ್ಯ ಕಳೆದುಕೊಂಡು ದುಡ್ಡು ಗಳಿಸೋ ಪ್ರಯತ್ನ ಬಿಟ್ಟಿದ್ದೀನಿ. ದುಡ್ಡು ಹೆಚ್ಚಿಗೆ ಬಂದ್ರೆ ಏನ್ ಮಾಡ್ಬೇಕು? ಬಿದ್ದಿರ್ತದೆ, ಅದು ಮುಂದೆ ಎಲ್ಲೋ ಯೂಸ್ ಆಗ್ತದೆ. ಆದ್ರೆ ಅದನ್ನು ಖರ್ಚು ಮಾಡೋ ಓಡಾಟ, ಮತ್ತೆ ಅದು ನೆಮ್ಮದಿ ಕಳ್ಕೊಳ್ಳೋ ಕೆಲಸನೇ. ದುಡ್ಡು ಖರ್ಚು ಮಾಡಿ ಮತ್ತೆ ಏನೋ ಸುಖ, ಆರೋಗ್ಯ, ಶಾಂತಿ ಸಿಗ್ತದೆ ಅಂತ ಮಾಡ್ತೀವಲ್ಲ, ಅದು ಕೂಡ ನೆಮ್ಮದಿ ಕಳ್ಕೊಳ್ಳೋ ಕೆಲಸ ಆಗ್ತದೆ. ಸೊ ಅದಕ್ಕೆ ನಾವು ದುಡ್ಡಿನ ಬಗ್ಗೆ ಯಾರ ಮೇಲೆ ಡಿಪೆಂಡ್ ಇಲ್ಲ. ನಮ್ಮ ದುಡ್ಡು ನಾವೇ ಗಳಿಸಬೇಕು. ಈ ಕಲೆ ನಾನು ಮಕ್ಕಳಿಗೆ ಕಲಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದೀನಿ. ಅವರು ಆಲ್ರೆಡಿ ಕಲ್ತಿದ್ದಾರೆ. ಮತ್ತೆ ಇದು ಅತಿ ದೊಡ್ಡ ಕಲೆ. ನೀವು ಮಕ್ಕಳಿಗೆ ಕಲಿಸಬೇಕಾಗಿರುವ ಕಲೆಗಳಲ್ಲಿ ದುಡ್ಡು ಯಾವ ತರ ಮಾಡಬೇಕು, ಯಾವ ತರ ಉಳಿಸ್ಬೇಕು, ಅದನ್ನ ಕಾನೂನು ಪ್ರಕಾರ ಹೆಂಗೆ ಗಳಿಸ್ಬೇಕು, ಯಾರಿಂದ ಅದನ್ನ ಕಾಪಾಡಬೇಕು, ಯಾವ ತರ ಅದನ್ನು ಬಳಸಿಕೊಳ್ಳಬೇಕು, ಅದರ ದುರುಪಯೋಗ ಯಾವ ತರ ಮಾಡಬಾರ್ದು, ಇದೆಯಲ್ಲ, ಇದು ಅತಿ ದೊಡ್ಡ ಕಲೆ. ವಯಸ್ಸಾದವರು ಕೂಡ ನೋಡಿ, ರಿಟೈರ್ಮೆಂಟ್ ಆದವರು ಕೂಡ ದುಡ್ಡು ಕಳ್ಕೊಂತಾರೆ. ಸೊ ಇದು ಸಮಾಜ ಕಲಿಸೋದಿಲ್ಲ, ಇದು ನೀವು ಕಲಿಬಹುದು, ಕಲಿಯಬೇಕು.